ಹಾಯ್ ಫ್ರೆಂಡ್ಸ್, ನಾವು ಭಾನುವಾರ 12ನೇ ತಾರೀಕಿಗೆ ಅಗಡಿ ತೋಟಕ್ಕೆ ಹೋಗಿದ್ವಿ. ಬೆಳಗ್ಗೆ ಹೋಗಿದ್ವಿ. ನಾನು ವಿಡಿಯೋ ಮಾಡ್ಕೋಬೇಕು ಅಂಥೇಳಿ ಲಾಗ್ಸಿಗೆ ರೆಡಿ ಮಾಡ್ಕೊಂಡಿದ್ದೆ. ನಂದು ಫೋನು ಎಲ್ಲ ಸ್ಟೋರೇಜ್ ಜಾಸ್ತಿಯಾಗಿ ಪ್ರಾಬ್ಲಮ್ ಆಯಿತು. ಅದಕ್ಕೇ ವಿಡಿಯೋಸ್ ಮಾಡ್ಕೊಂಡಿದ್ದೆ ನಾನು, ಎಲ್ಲ ಡಿಲೀಟ್ ಆಗಿದೆ. ಅಲ್ಲಿ ಹೋದ ತಕ್ಷಣ ಸ್ವಾಗತ ಮಾಡಿದರು. ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಹೃದಯಪೂರ್ವಕವಾಗಿ ಅದ್ದೂರಿ ಸ್ವಾಗತ, ಸುಸ್ವಾಗತ. ಹೋದ ತಕ್ಷಣ ಸ್ವಾಗತ ಮಾಡಿ ಬರ್ಮಾಡ್ಕೊಳ್ತಾರೆ ಒಳಗಡೆ. ಹೋದ ತಕ್ಷಣ ಇದು ಕಬ್ಬಿನ ಜ್ಯೂಸು ಗಾಣದಲ್ಲಿ ತೆಗೆದ್ಬಿಟ್ಟು ನಾವೇ ಕಬ್ಬಿನ ಜ್ಯೂಸ್ ಕುಡಿಯೋದು, ನಾವೇ ತೆಗೆದ್ಬಿಟ್ಟು ನಾವೇ ಕುಡೋದು. ಮತ್ತು ಕಬ್ಬಿನ ಜ್ಯೂಸ್ ಕುಡಿದ ತಕ್ಷಣ ಮತ್ತೆ ಅಲ್ಲಿ ಆ್ಯಕ್ಟಿವಿಟೀಸ್ ಇತ್ತು. ಹಳೆ ಕಾಲದಲ್ಲಿ ಶಾವಿಗೆ ಮಣಿ ಮೇಲೆ ಮಾಡ್ತಾರಲ್ಲ, ಅದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಮತ್ತು ಇಲ್ಲಿ ನಾಷ್ಟಕ್ಕೆ ಬಂದ್ವಿ. ದೋಸೆ ಚಟ್ನಿ ಇತ್ತು. ನಾಷ್ಟ ಮಾಡಿ ಮತ್ತು ಲೆಮನ್ ಟೀ ಇತ್ತು. ಸ್ವಲ್ಪ ಹೊತ್ತು ಎಲ್ಲರೂ ಸೇರಿ ಏನೋ ಮಾತಾಡ್ತಿದ್ರು, ಹಂಗೆ ಟೀ ಕುಡ್ಕೊಂಡು. ಆ್ಯಕ್ಟಿವಿಟೀಸು ತುಂಬ ಇತ್ತು, ಅದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ ನಾನು. ಕುದುರೆ ಸವಾರಿ, ಟಾಂಗಾದಲ್ಲಿ ಹೋಗೋದು, ಎತ್ತಿನ ಚಕ್ಕಡಿಯಲ್ಲಿ ಹೋಗೋದು, ರೇನ್ ಡ್ಯಾನ್ಸು, ಅದು ಒಂದು ವಿಡಿಯೋ ಹಾಕಿದ್ದೀನಿ. ನಾಷ್ಟ ಆದಮೇಲೆ ಮತ್ತೆ 1-2 ಅವರ್ ಗ್ಯಾಪ್ ಇರುತ್ತೆ ಊಟಕ್ಕಿಂತ ಮುಂಚೆ. ಇವೆಲ್ಲ ರಾಗಿ ಅಂಬಲಿ ಕುಡ್ಕೊಂಡು ಎಲ್ಲ ಆದಮೇಲೆ ಮತ್ತು 2 ಗಂಟೆ ಊಟ ಇರುತ್ತೆ. ಇದು ಎಲ್ಲ ಹೋಳಿಗೆ ಮತ್ತು ತುಪ್ಪ, ಪಾಯಸ ಮತ್ತು ರೊಟ್ಟಿ, ಚಪಾತಿ, ಎಷ್ಟೋ 4-5 ಥರ ವೆರೈಟಿ. ಮರದ ನಳ ಇದು ಎದ್ರದ್ದು ಹಿತ್ತಾಳಿದಲ್ಲ, ಒಳಗೆ ನಳ ಐತಿ. ಹಾಂ, ಮೇಲಷ್ಟೇ ಮರದ ಹಾಕ್ಯಾರ. ಹೌದು. ಹಾಂ, ಮಧ್ಯಾಹ್ನ ಊಟ ಆದಮೇಲೆ ಬಾಳೆಹಣ್ಣು ಮತ್ತು ಸ್ವೀಟ್ ಬೀಡ ಇತ್ತು, ತಿಂದ್ವಿ. ಕೈಗೆಲ್ಲ ಮೆಹಂದಿ ಹಾಕ್ಸ್ಕೊತಿದ್ರು ಎಲ್ಲರೂ. ಒಂದು ಕೈ ಮೆಹಂದಿ ಹಾಕ್ಸ್ಕೊಂಡು ರೇನ್ ಡ್ಯಾನ್ಸಿಗೆ ಹೋದ್ವಿ. ಅದು ಸ್ವಲ್ಪ ಹೊತ್ತು ಮುಗಿದಾದ್ಮೇಲೆ ಮತ್ತೆ ಟಾಂಗಾ ಸವಾರಿ ಇತ್ತು. ಒಂದು ರೌಂಡ್ ಮುಗಿಸ್ಕೊಂಡು ಇದು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು. ಮಂಗಳವಾರ ರಜೆ ಇತ್ತು, ಹನುಮಾನ್ ದೇವರಿಗೆ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು. ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಂಗಳವಾರ ರಜಾ ಇತ್ತು ಅಂಥೇಳಿ ನುಗ್ಗೆಕೆರೆ ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿದು ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ದೇವಸ್ಥಾನ ಧಾರವಾಡದ ಹತ್ರ ಇದೆ ದೇವಸ್ಥಾನ ಇದು. ಜಮೀನಿಗಷ್ಟೇ ಸೀಮಿತವಾಗಿದ್ದ ಆಕಾಶದಲ್ಲಿ ಕಾಣಿಸಿದೆ. ಮಾತ್ರ ಯಾರಾಗಿತ್ತು, ಇಂದು ಉದ್ಯೋಗ ಮತ್ತು ಆದಾಯವೇ ಅವಳ. ದೇವಸ್ಥಾನ ಹತ್ರ ಕಾರ್ ಪಾರ್ಕಿಂಗ್ ಎಲ್ಲ ಇತ್ತು. ನಾವು ಮೇನ್ ರೋಡ್ ಹತ್ರ ಅಲ್ಲೇ ನಿಲ್ಲಿಸ್ಬಿಟ್ಟು ಸ್ವಲ್ಪ ನಡ್ಕೋತ ಹೋದ್ರಾಯಿತು. ಕೆರೆದು ನೀರು, ಮರ ಎಲ್ಲ, ತಂಪು ಗಾಳಿ ಚೆನ್ನಾಗಿದೆ. ಸ್ವಲ್ಪ ನಡಿಬೇಕು ಅಂಥೇಳಿ ನಡ್ಕೋತ ಹೋದ್ವಿ. ಸ್ವಲ್ಪ ಇಲ್ಲೇ ಹತ್ತಿರನೇ, ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಬಸ್ಗಳೆಲ್ಲ, ಹಳ್ಳಿಗಳು ಹೋಗೋ ಬಸ್ಸು ಎಲ್ಲ ಇರುತ್ತೆ. ಅದರಲ್ಲೆಲ್ಲ ಬಸ್ಸಿಗೆ ಬರೋರೆಲ್ಲ ಅಲ್ಲಿ ಬಸ್ಸಿಗೆ ಇಳಿದ್ಬಿಟ್ಟು ಇದೇ ರೋಡಲ್ಲೇ ಎಲ್ಲರೂ ಬರೋದು. ಅದಕ್ಕೆ ನಾವು ಸ್ವಲ್ಪ ಹೊತ್ತು ನಡ್ಕೋತ ಹೋದ್ರಾಯ್ತು ಅಂಥೇಳಿ ಹೋದ್ವಿ. ದೇವಸ್ಥಾನ ಹತ್ರ ಬಂದ್ವಿ ನಾವು. ರಶ್ ಏನಿರಲಿಲ್ಲ. ಶನಿವಾರ ಜಾಸ್ತಿ ಜನ ಇರ್ತಾರೆ. ಅಲ್ಲಿ ನಾಷ್ಟ ಸಿಗುತ್ತೆ. ಅದಕ್ಕೆ ನಾವು ಹೊರಗಡೆನೇ ನಾಷ್ಟ ಮಾಡ್ಕೊಂಡ್ರಾಯ್ತು ಅಂಥೇಳಿ ದೇವ್ರ ದರ್ಶನ ಬೇಗ ಮುಗಿಸ್ಕೊಂಡು ಮತ್ತು ನಾಷ್ಟ ಹೊರಗಡೆ ಮಾಡ್ಕೊಂಡ್ವಿ. ದೇವಸ್ಥಾನ ಸುತ್ತಮುತ್ತ ಗಿಡ, ಮರ, ನೀರು, ಗಾಳಿ, ತಂಪು ಗಾಳಿ, ನೇಚರ್ ಎಲ್ಲ ಚೆನ್ನಾಗಿದೆ. ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು
ಹೋಗೋರಿಗೆಲ್ಲ ಬಸ್ಸಿಂದ ಅನುಕೂಲ ಎಲ್ಲ ಇದೆ. ಸ್ಟೂಡೆಂಟ್ ಎಲ್ಲ ಜಾಸ್ತಿ ಬರ್ತಾ ಇರ್ತಾರಲ್ಲಿ. ನಾವು ಎಲ್ಲ ಹೊರಗಡೆ ದೇವಸ್ಥಾನದ ದರ್ಶನ ಎಲ್ಲ ಮುಗಿಸ್ಕೊಂಡು ಬರುವಾಗ ಎಲ್ಲ ಫೋಟೋ ಹಾಯ್ ಫ್ರೆಂಡ್ಸ್, ನಾವು ದೇವಸ್ಥಾನದ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಶನಿವಾರ ಅಷ್ಟೇ ರಶ್ ಇರುತ್ತೆ. ಎಲ್ಲ ಪೂಜೆ ಸಾಮಾನು ಮತ್ತು ತಿಂಡಿ ಎಲ್ಲ ಇರುತ್ತೆ. ಶನಿವಾರ ಬಂದಿದ್ವಿ ನಾವು ಒಂದು 2-3 ಸತಿ. ಇವತ್ತು ಮಂಗಳವಾರ, ಇವತ್ತು ರಜೆ ಇತ್ತಲ್ಲ, ಅಂಬೇಡ್ಕರ್ ಜಯಂತಿ ರಜೆ ಇತ್ತು. ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಬಂದ್ವಿ. ಇಲ್ಲಿ ಅಷ್ಟೊಂದು ರಶ್ ಇಲ್ಲ. ಮತ್ತು ಪೂಜೆ ಸಾಮಾನು ಏನಿಲ್ಲ, ಮನೆಯಿಂದ ಸ್ವಲ್ಪ ತಂದಿದ್ವಿ. ಮತ್ತು ತಿಂಡಿ ಏನು ತಿನ್ನೋಕ್ಕೆಲ್ಲ ಇರಲಿಲ್ಲ ಇವತ್ತು. ಇಲ್ಲಿ ನಾಷ್ಟ ಹೊರಗಡೆ ಮಾಡ್ಕೊಂಡು ಹೋಗಬೇಕು. ಇಲ್ಲೆಲ್ಲ ದೋಸೆ ಸ್ನ್ಯಾಕ್ಸು ಎಲ್ಲ ಸಿಗ್ತಿತ್ತು. ಶನಿವಾರ ಬಂದರೆ ಎಲ್ಲ ಸಿಗುತ್ತೆ. ಎಲ್ಲ ಮುಗೀತು. ಅಲ್ಲೇ ಹೋಗ್ತಾ ನಾಷ್ಟ ಮಾಡ್ಕೊಂಡು ಹೋಗಬೇಕು. ಚೆನ್ನಾಗಿದೆ ನೋಡಿ. ಅವರು ದರ್ಶನ ಮುಗಿದ ಮೇಲೆ ಹೊರಗಡೆ ಬಂದು ನಾಷ್ಟ ಮಾಡಿದ್ವಿ. ನಾಷ್ಟ ಮುಗಿಸ್ಕೊಂಡು ಹೊರಟ್ವಿ. ನಾವು ಹುಬ್ಬಳ್ಳಿಗೆ ವಾಪಸ್ ಬಂದ್ವಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.